ಇನ್ನು ಕಾಂಗ್ರೆಸ್ನಲ್ಲಿ ಕಗ್ಗಡ್ನಾದ ಹಲವು ಲೋಕಸಭಾ ಕ್ಷೇತ್ರಗಳು ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆನೇ ಈಗ ಕಾಂಗ್ರೆಸ್ ಪಾಳ್ಯಕ್ಕೆ ತುಂಬ ಟೆನ್ಷನ್ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕಗ್ಗಡ್ನಾದಂಥ ಹಲವು ಲೋಕಸಭಾ ಕ್ಷೇತ್ರಗಳ ಆಯ್ಕೆ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಈಗ ಸ್ವಲ್ಪ ತೀವ್ರತೆಯನ್ನು ಸೂಕ್ಷ್ಮತೆಯನ್ನು ಪಡೆದುಕೊಳ್ತಾ ಇದೆ. ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಈಗಾಗಲೇ ಟಿಕೆಟ್ ಕೊಡಬೇಕು ಅಂತ ಒಂದು ಲಾಬಿ ಆದರೆ ಗಿರೀಶ್ ಸೋನ್ವಾಲ್ಕರ್ಗೆ ಬೆಳಗಾವಿಯಿಂದ ಟಿಕೆಟ್ ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿ ಬಣ ಕೇಳ್ತಾ ಇದ್ದಾರೆ. ಚಿಕ್ಕೋಡಿಯಿಂದ ಪ್ರಕಾಶ್ ಹುಕ್ಕೇರಿ, ಲಕ್ಷ್ಮಣರಾವ್ ಚಿಂಗ್ಳೆ ಎರಡೂ ಕ್ಷೇತ್ರಗಳ ವಿಚಾರವಾಗಿ ಕಾದು ನೋಡುವ ತಂತ್ರವನ್ನು ಅನುಸರಿಸಲಾಗ್ತದೆ. ಜಿಲ್ಲೆಯಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಇನ್ನೂ ಒಮ್ಮತ ಮೂಡಿಲ್ಲ. ಟಿಕೆಟ್ ಕಿತ್ತಾಡ ವಿಚಾರವಾಗಿ ಹೊರಹಾಕಿದಂಥ ಇನ್ಫ್ಯಾಕ್ಟ್ ಈ ವಿಚಾರವನ್ನು ಹೊರಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಕಗ್ಗಂಟಿದೆ, ನಮಗೆ ತಿಳಿತಾ ಇಲ್ಲ ಎಂದಿರುವಂಥ ಮಾತನ್ನು ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಎಲ್ಲರನ್ನ ಚರ್ಚಿಸಿ ಆಮೇಲೆ ಫೈನಲ್ ಮಾಡ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಇನ್ನು ಚಿಕ್ಕೋಡಿಗೆ ಕುರುಬರಿಗೆ ಟಿಕೆಟ್ ಕೊಡುವ ಬಗ್ಗೆ ಚಿಂತನೆ ನಡೀತಾ ಇದೆ. ಆಯ್ತಾ ಬೆಳಗಾವಿಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಒಟ್ಟಿನಲ್ಲಿ ಬೆಳಗಾವಿಯ ಎರಡು ಕ್ಷೇತ್ರ ಅಂದರೆ ಚಿಕ್ಕೋಡಿ ಮತ್ತು ಬೆಳಗಾವಿ ಕ್ಷೇತ್ರ, ಈ ಎರಡೂ ಕ್ಷೇತ್ರಗಳಿಗೆ ಈಗ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಸ್ವಲ್ಪ ಕಗ್ಗಂಟಾಗಿದೆ. ಆತ ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮೃಣಾಲ್ ಹೆಬ್ಬಾಳ್ಕರ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲ ಇದ್ದರೆ ಅವರು ಅವ್ರ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇತ್ತ ಇನ್ನೊಬ್ಬ ವೈದ್ಯರಿಗೆ ಟಿಕೆಟ್ ಕೊಡಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಟ್ರೈ ಮಾಡ್ತಾ ಇದ್ದಾರೆ, ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಗಿರೀಶ್ ಸೋನ್ವಾಲ್ಕರ್ ಅಂತ ಡಾಕ್ಟರ್ ಗಿರೀಶ್ ಸೋನ್ವಾಲ್ಕರ್ ಅವ್ರನ್ನ ಕಾಂಗ್ರೆಸ್ಗೆ ಕರೆತಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. BJPಯಲ್ಲಿದ್ದರು, ಈಗ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಕೊಡೋದು ಅನ್ನುವಂಥದ್ದು ವಿಚಾರ ಏನಿದೆ ಅದಕ್ಕೆ ಅಗ್ಗಂಟಾಗಿ ಕೂತಿದೆ. ಇನ್ನು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ. ಲೋಕಸಭೆ ಟಿಕೆಟ್ ವಿಚಾರವಾಗಿ ಇಬ್ಬರ ನಡುವೆ ಮೂಡದಂಥ ಒಮ್ಮತ. ಯಾರಿಗೆ ಕೊಡಬೇಕು ಟಿಕೆಟ್ನ? ಲೋಕಸಭೆ ಟಿಕೆಟ್ ವಿಚಾರವಾಗಿ ಇಬ್ಬರೂ ಕೂಡ ಪ್ರತಿಷ್ಠೆಗೆ ಬಿದ್ರಾ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿದೆ. ಹಿಂದೆ ಅಧಿಕಾರಿಗಳ ವರ್ಗಾವಣೆ, ಈಗ ಟಿಕೆಟ್ಗಾಗಿ ಇವರಿಬ್ಬರು ಪೈಪೋಟಿ ಮಾಡ್ತಿದ್ದಾರೆ. ಹಿಂದೆ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಪೈಪೋಟಿ ಮಾಡಿದರು, ಈಗ ಟಿಕೆಟ್ಗಾಗಿ ಮತ್ತೆ ಪೈಪೋಟಿ ಶುರುವಾಗಿದೆ. ಮತ್ತು ಬೆಳಗಾವಿ ಕ್ಷೇತ್ರಕ್ಕೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ವೈದ್ಯ ಸೋನ್ವಾಲ್ಕರ್ಗೆ ಟಿಕೆಟ್ ಕೊಡಿಸೋದಕ್ಕೆ ಸತೀಶ್ ಲಾಭಿಯನ್ನು ಮಾಡ್ತಿದ್ದಾರೆ. ಎಲ್ಲ ಬೆಳಗಾವಿಯಲ್ಲಿ ಬೆಳವಣಿಗೆಗಳಿಂದ ರಾಜಕೀಯ ಬೆಳವಣಿಗೆಗಳು ಈಗ ನಿಜಕ್ಕೂ ಹೊಸ ತಿರುವನ್ನು ಪಡ್ಕೊಳ್ತಾರೆ. ಹೀಗಾಗಿ ಈ ಪ್ರತಿಷ್ಠೆ ವಿಚಾರವಾಗಿ ಸಾಕಷ್ಟು ದೊಡ್ಡ ಗೊಂದಲ ಉಂಟಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಹದೇವಿ. ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇರೋ ಏನು ಅನಿಸುತ್ತೆ? ಬಹುಶಃ ಹಿಂದೆ ಕೂಡ ಇದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಈಗ ಮತ್ತೆ ಅಂಥದ್ದೇ ವಾತಾವರಣ ಸೃಷ್ಟಿ ಆಗ್ತಾಯಿದೆ. ಈ ಮುಸುಕಿನ ಗುದ್ದಾಟ ಯಾವ ಹಂತಕ್ಕೆ ಹೋಗಿದೆ, ಜೊತೆಗೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಆಗುವಂಥ ಸಾಧ್ಯತೆ ಇದೆ? ಹೌದು ಪ್ರಮೋದ್, ಏನು ಸದ್ಯ ಈಗ ಬೆಳಗಾವಿ ಜಿಲ್ಲಾ ರಾಜಕಾರಣ ಏನಿದೆ ಅದು ಹೈಕಮಾಂಡ್ಗೂ ಕೂಡ ತಲೆ ಬಿಸಿಯನ್ನ ತರ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಬೆಳಗಾವಿ ಕಾಂಗ್ರೆಸ್ ಟಿಕೆಟ್ ವಿಚಾರ ಏನಿದೆ, ಇಬ್ಬರು ನಾಯಕರು ಜಿದ್ದಿಗೆ ಬಿದ್ದಿರುವಂತದ್ದು, ವೈಯಕ್ತಿಕ ಪ್ರತಿಷ್ಠೆಗೆ ತೆಗೆದುಕೊಂಡ್ರ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಖುದ್ದು ಸತೀಶ್ ಜಾರಕಿಹೊಳಿ ಅವರೇ ಹೇಳೋ ಪ್ರಕಾರ ಬೆಳಗಾವಿ ಲೋಕಸಭಾ ಟಿಕೆಟ್ ವಿಚಾರ ಏನಿದೆ ಅದು ಕಗ್ಗಂಟಾಗಿ ಇರುವಂತದ್ದು, ನಾಯಕರಲ್ಲಿ ಸರಿಯಾದಂತ ಒಮ್ಮತ ಮೂಡ್ತಾ ಇಲ್ಲ ಅನ್ನುವಂತ ಮಾತನ್ನ ಅವರೇ ಸ್ವತಃ ಹೊರ ಹಾಕಿರುವಂತದ್ದು. ಇಲ್ಲಿ ಯಾರ ನಡುವೆ ಪೈಪೋಟಿ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಮುಖ್ಯವಾಗಿ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕಂತೇಳಿ ಸಾಕಷ್ಟು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಇತ್ತ ಗಿರೀಶ್ ಸೋನ್ವಾಲ್ಕರ್ ಇವರು ಏನು BJP ಪಕ್ಷದಲ್ಲಿದ್ದವರು ಸತೀಶ್ ಜಾರಕಿಹೊಳಿ ಅವರನ್ನ ನಂಬಿಕೊಂಡೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಮತ್ತು ಇವರಿಗೆ ಟಿಕೆಟ್ ಕೊಡಿಸುವಂತಹ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಅವರು ಹೊತ್ತಿದ್ರು. ಇದೇ ಒಂದು ಕಾರಣಕ್ಕಾಗಿ ಇದೀಗ ಸತೀಶ್ ಜಾರಕಿಹೊಳಿ ಅವರು ಶತಾಯಗತಾಯ ಗಿರೀಶ್ ಸೋನ್ವಾಲ್ಕರ್ ಅವರಿಗೆ ಟಿಕೆಟ್ ಕೊಡಿಸಲೇಬೇಕನ್ನುವಂತ ನಿಟ್ಟಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇರುವಂತದ್ದು. ಈ ಇಬ್ಬರ ನಾಯಕರ ನಡುವಿನ ಪೈಪೋಟಿಗೆ ಇದೀಗ ಮೊದಲೇ ಲಿಸ್ಟ್ ಅಲ್ಲಿ ಬೆಳಗಾವಿ ಏನು ಟಿಕೆಟ್ ಪಟ್ಟಿಯಿಂದ ಔಟ್ ಆಗಿರುವಂತದ್ದು, ಎರಡನೇ ಲಿಸ್ಟ್ ನಲ್ಲೂ ಬರ್ಬೋದು ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಈ ನಾಯಕರು ಎಲ್ಲರೂ ಕೂಡ ಒಮ್ಮತ ಮಾಡಿಕೊಂಡು ಬಂದು ಹೇಳಿದ ನಂತರ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತನ್ನ ಖುದ್ದು CM ಅವರು ಕೂಡ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹೀಗಾಗಿ ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ಮತ್ತೊಮ್ಮೆ ಜಿಲ್ಲಾ ನಾಯಕರು ಸಭೆಯನ್ನ ಕರೆದು ಒಂದು ನಿರ್ಧಾರಕ್ಕೆ ಬಂದು ಅಂತಿಮವಾಗಿ ಒಂದು ಹೆಸರನ್ನ ಹೈಕಮಾಂಡ್ಗೆ ಸೂಚಿಸೋಕೆ ಮುಂದಾಗಿರುವಂತದ್ದು. ಓಕೆ, ಧನ್ಯವಾದ ಸಹದೇವ್ ಎಲ್ಲ ಮಾಹಿತಿಗಾಗಿ.